ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಮಾಹಿತಿ ಏನು ಅಂತ ನೋಡೋಣ ಬನ್ನಿ. PM ಕಿಸಾನ್ 22ನೇ ಇನ್ಸ್ಟಾಲ್ಮೆಂಟ್ 9 ಕೋಟಿ ರೈತರಿಗೆ PM ಕಿಸಾನ್ನ 2,000 ರೂಪಾಯಿ ಹಣ ಜಮಾ ಆಗಿದೆ. ನೀವು ಇದನ್ನು ನಿಮ್ಮ ಮೊಬೈಲ್ನಲ್ಲಿನೇ ಸ್ಟೇಟಸ್ ಚೆಕ್ ಮಾಡುವಂತಹ ವಿಧಾನವನ್ನು ಇವತ್ತೊಂದು ದಿನ ತಿಳ್ಕೊಳ್ಳೋಣ ಬನ್ನಿ. ಈ ಹಣನ 3 ಸಮಾನ ಕಂತುಗಳಾಗಿ ನೀಡಲಾಗ್ತಾ ಇದೆ. ಅಂದರೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ರೈತರ ಖಾತೆಗೆ ನೇರವಾಗಿ ವರ್ಗಾವಣೆ ಮೂಲಕ ಜಮಾ ಆಗ್ತಾ ಇದೆ. 2026ರಲ್ಲಿ ಯೋಜನೆಯ 22ನೇ ಕಂತಿನ ಹಣ ಇದರ ಬಿಡುಗಡೆಯ ಕುರಿತು ಮಹತ್ವದ ಮಾಹಿತಿ ಹೊರಬಂದಿದೆ. ಏನಪ್ಪ ಅಂದರೆ ಲಕ್ಷಾಂತರ ರೈತರು ಈ ಹಣಕ್ಕಾಗಿ ಕಾಯ್ತಾ ಇದ್ದಾರೆ. ಸರಿಯಾದ ದಾಖಲೆಗಳು ಮತ್ತು KYC ಪೂರ್ಣಗೊಂಡಿದ್ರೆ ಈ ಹಣ ಆಟೋಮೆಟಿಕ್ ಆಗಿ ರೈತರ ಖಾತೆಗೆ ಜಮಾ ಆಗತ್ತೆ. ಕೃಷಿ ಇಲಾಖೆಯ ಮಾಹಿತಿ ಪ್ರಕಾರ PM ಕಿಸಾನ್ ಯೋಜನೆ 22ನೇ ಕಂತಿನ ಹಣ ಮಾರ್ಚ್ 13ಕ್ಕಾಗಲೇ ಬಿಡುಗಡೆಯನ್ನು ಹೊಂದಿದೆ. ಈ ಕಂತಿನಡಿ ಸುಮಾರು 9 ಕೋಟಿ ರೈತರಿಗೆ 2,000 ಹಣ ಜಮಾ ಆಗಿದೆ. ಸುಮಾರು 18,000 ಕೋಟಿ ರೂಪಾಯಿ ದೇಶದ ವಿವಿಧ ಭಾಗಗಳ ರೈತರ ಬ್ಯಾಂಕ್ಗೆ ವರ್ಗಾವಣೆ ಆಗಿದೆ. ಈ ಹಣವನ್ನು ರೈತರು ಸಾಮಾನ್ಯವಾಗಿ ಕೃಷಿ ಕಾರ್ಯಗಳಿಗೆ ಬಳಸ್ತಾರೆ. ಬೀಜ ಖರೀದಿ, ಗೊಬ್ಬರ, ಕೃಷಿ ಉಪಕರಣಗಳು ಅಥವಾ ಇತರ ಕೃಷಿ ವೆಚ್ಚಗಳಿಗೆ ನೆರವಾಗ್ತಾ ಇದೆ. PM ಕಿಸಾನ್ ಯೋಜನೆಯ ಹಣ ಪಡೆಯುವ ರೈತರು ಇನ್ನೂ ಹಣ ಬಂದಿಲ್ಲ ಅಂದರೆ ನೀವು 2 ಅಥವಾ 3 ದಿನದ ಒಳಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿರುತ್ತೆ. ಒಂದು ವೇಳೆ ಹಣ ಜಮಾ ಆಗಿಲ್ಲ ಅಂದರೆ ಈ ಹಣ ಪಡೆಯೋದಕ್ಕೆ ನೀವು ಏನು ಮಾಡಬೇಕು ಅಂತ ತಿಳಿಸ್ತಾ ಹೋಗ್ತೀವಿ ಬನ್ನಿ. ಮೊದಲನೇದಾಗಿ ಇದರ ಲಾಭಗಳು ನಿಮಗೆಲ್ರಿಗೂ ಗೊತ್ತಿದೆ. ವರ್ಷಕ್ಕೆ 6,000 ನೇರವಾಗಿ ಹಣಕಾಸು ನೆರವು ಸಿಗ್ತಾ ಇದೆ. ಹಾಗೆ ನಿಮ್ಮ ಬ್ಯಾಂಕ್ ಖಾತೆಗೆ ನೇರ DBT ವರ್ಗಾವಣೆ ಆಗ್ತಿದೆ. ಯಾವುದೇ ಮಧ್ಯವರ್ತಿ ಇಲ್ಲದೆ ರೈತರಿಗೆ ನೇರವಾಗಿ ಲಾಭ ಆಗ್ತಾ ಇದೆ. ಹಾಗಿದ್ರೆ 22ನೇ ಕಂತಿನ ಹಣ ಪಡೆಯೋದಕ್ಕೆ ಕೆಲವು ಪ್ರಮುಖ ದಾಖಲೆಗಳು ಸರಿಯಾಗಿರಬೇಕು. ಇಲ್ಲದೇ ಇದ್ದರೆ ಹಣ ನಿಮ್ಮ ಖಾತೆಗೆ ಜಮಾ ಆಗದೆ ಇರ್ಬೋದು. ಮೊದಲನೇದಾಗಿ KYC ಪೂರ್ಣಗೊಳಿಸಬೇಕು. ಅಂದರೆ PM ಕಿಸಾನ್ ಯೋಜನೆಯಲ್ಲಿ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಲ್ಲ, ನೀವು KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಇದನ್ನು OTP ಅಥವಾ ಬಯೋಮೆಟ್ರಿಕ್ ಮೂಲಕ ಮಾಡಬಹುದು. ಆಧಾರ್ ಮತ್ತು ಬ್ಯಾಂಕ್ ಖಾತೆಗೆ ಲಿಂಕ್, ಅಂದರೆ ರೈತರ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು. NPCI ಮೂಲಕ ಆಧಾರ್ ಸೀಡಿಂಗ್ ಸಕ್ರಿಯವಾಗಿರಬೇಕು. ಭೂಮಿ ದಾಖಲೆ ಪರಿಶೀಲನೆ. ಯೋಜನೆಗೆ ಅರ್ಹರಾಗಲು ರೈತರ ಭೂಮಿ ದಾಖಲೆಗಳು ಸರಿಯಾಗಿರಬೇಕು. ಅಂದರೆ ಹೆಸರು, ಆಧಾರ್ನ ನಂಬರ್ ಮತ್ತು ಬ್ಯಾಂಕ್ನ ವಿವರಗಳು ಒಂದೇ ರೀತಿ ಇರಬೇಕಾಗತ್ತೆ. ಫಾರ್ಮರ್ ID, ಭೂ ದಾಖಲೆ ನವೀಕರಣ. ಅಂದರೆ ಕೆಲವು ರಾಜ್ಯದಲ್ಲಿ ಫಾರ್ಮರ್ ID ಅಥವಾ ಭೂ ದಾಖಲೆಗಳ ಪರಿಶೀಲನೆ ಕಡ್ಡಾಯವಾಗಿ ನಡೆಯುತ್ತೆ. ದಾಖಲೆಗಳಲ್ಲಿ ತಪ್ಪಿದ್ರೆ ಹಣ ಜಮಾ ಆಗದೇ ಇರುವಂತಹ ಸಾಧ್ಯತೆ ಇರುತ್ತೆ. ಹಾಗಿದ್ರೆ PM ಕಿಸಾನ್ ಫಲಾನುಭವಿ ಪಟ್ಟಿಗೆ ಹೇಗೆ ಪರಿಶೀಲಿಸಬೇಕು ಅಂದರೆ ರೈತರು ತಮ್ಮ ಹೆಸರು ಫಲಾನುಭವಿ ಪಟ್ಟಿಯಲ್ಲಿ ಇದೆಯೋ ಇಲ್ವಾ ಅನ್ನೋದನ್ನು ಆನ್ಲೈನಲ್ಲಿ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಅಂದರೆ ಮೊದಲನೇದಾಗಿ ಅಧಿಕೃತ ವೆಬ್ಸೈಟ್ನ ಓಪನ್ ಮಾಡಿ ಅಲ್ಲಿ ಫಾರ್ಮರ್ಸ್ ಕಾರ್ನರ್ ವಿಭಾಗಕ್ಕೆ ಹೋಗಿ ಬೆನಿಫಿಷಿಯರಿ ಲಿಸ್ಟನ್ನು ಆಯ್ಕೆ ಮಾಡಿ. ರಾಜ್ಯ, ಜಿಲ್ಲೆ, ತಾಲೂಕು ಮತ್ತು ಗ್ರಾಮ ವಿವರಗಳನ್ನು ಆಯ್ಕೆ ಮಾಡಿ. ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಹುಡುಕಿ. ಹಾಗೆ ನಿಮ್ಮ ಹೆಸರು ಇದ್ದರೆ ಮುಂದಿನ ಕಂತಿನ ಹಣ ಯಾವಾಗ ಜಮಾ ಆಗೋ ಸಾಧ್ಯತೆ ಇದೆ ಅಂತ ನಿಮಗೆ ಗೊತ್ತಾಗತ್ತೆ. ಹಾಗಿದ್ರೆ ನೀವು ಸುಲಭವಾಗಿ ಹೇಗೆ ಚೆಕ್ ಮಾಡ್ತೀರಾ ಈ ಕಿಸಾನ್ ಯೋಜನೆಗೆ ಆಗಿದೆಯಾ ಇಲ್ವಾ, ಜಮಾ ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ಮೊದಲು ನೀವು pmkisan.government.in ಈ ವೆಬ್ಸೈಟ್ಗೆ ಭೇಟಿ ಮಾಡಿ. ನೋ ಯುವರ್ ಸ್ಟೇಟಸ್, ಈ ವೆಬ್ಸೈಟಲ್ಲಿ ನೀವು ನೋ ಯುವರ್ ಸ್ಟೇಟಸ್ನ ಆಯ್ಕೆ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ್ರೆ ನಿಮಗೆ ಅಲ್ಲಿ OTP ಬರುತ್ತೆ. ಆ OTP ನೀವು ಟೈಪ್ ಮಾಡಿದ್ಮೇಲೆ ನಿಮ್ಮ ಕಂತಿನ ವಿವರ ಮತ್ತು ನಿಮ್ಮ ಬ್ಯಾಂಕ್ನ ಮಾಹಿತಿ ನಿಮಗೆ ಸಿಗುತ್ತೆ. ಇದರಿಂದ ನಿಮಗೆ ಹಣ ಜಮಾ ಆಗಿದೆಯಾ ಇಲ್ವಾ ಅನ್ನೋದನ್ನು ನೀವು ಈಸಿಯಾಗಿ ತಿಳ್ಕೊಬೋದು. ಒಂದು ವೇಳೆ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ KYC ಪೂರ್ಣ ಆಗಿರಲ್ಲ ಅಂತ ನೀವು ತಿಳ್ಕೊಬೇಕು. ಇಲ್ಲ ಆಧಾರ್ ಬ್ಯಾಂಕ್ಗೆ ಲಿಂಕ್ ಆಗಿರಲ್ಲ, ಭೂಮಿ ದಾಖಲೆ ತಪ್ಪಾಗಿರುತ್ತೆ, ಇಲ್ಲ ಅಂದರೆ ಹೆಸರುಗಳಲ್ಲಿ ಏನಾದರೂ ವ್ಯತ್ಯಾಸ ಇರಬಹುದು. ಈ ಥರ ಸಮಸ್ಯೆ ಇದ್ದರೆ ನಿಮ್ಮ ಸಮೀಪದಲ್ಲಿರುವಂತಹ ಕಾಮನ್ ಸರ್ವಿಸ್ ಸೆಂಟರ್ಗೆ ನೀವು ಇಲ್ಲ ಅಂದರೆ ತಾಲೂಕು ಕೃಷಿ ಕಚೇರಿಯನ್ನು ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಯನ್ನು
ಸರಿಪಡಿಸ್ಕೊಳ್ಬೋದು. ಸ್ನೇಹಿತರೆ, ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ, ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.